ಎಲ್ಲ ದೇಶಗಳಲ್ಲೂ ಅವರವರ ಸಂಕಷ್ಟಗಳ ಸಮಯಗಳಿಗೆ ಸರಿಯಾಗಿ ಹೊಂದಿಕೊಳ್ಳುವಂತೆ ಮಿತವ್ಯಯಗಳನ್ನು ಮಾಡುವುದು ಅಥವಾ ಕಟ್ಟುನಿಟ್ಟಾದ ನಿಯಮಗಳನ್ನು ಜಾರಿಗೆ ತರುವುದು ಉಂಟು. ಅದರಿಂದ ಭಾರತ ಹೊರತಾಗೇನಿಲ್ಲ. ಮತ್ತು ಭಾರತ ಇಂತಹ ಕಟ್ಟುಪಾಡುಗಳಿಗೆ ಒಳಗಾಗುತ್ತಿರುವುದು ಇದು ಮೊದಲೂ ಅಲ್ಲ, ಬಹುಶಃ ಕೊನೆಯೂ ಅಲ್ಲ. ನಾವಿದನ್ನು ಫೇಸ್ ಮಾಡಿದ್ದೀವಿ. ಭಾರತದ ವಿದೇಶಿ ವಿನಿಮಯ ಮೀಸಲು ನಿಧಿಯನ್ನು ರಕ್ಷಿಸುವ ಸಲುವಾಗಿ ಅನಗತ್ಯ ಇಂಧನ ಬಳಕೆ ಕಡಿಮೆ ಮಾಡಲು ಹಾಗೂ 1 ವರ್ಷ ಚಿನ್ನ ಖರೀದಿಯನ್ನು ಮುಂದೂಡುವಂತೆ ಪ್ರಧಾನಿ ಮೋದಿ ಕರೆ ಕೊಟ್ಬಿಟ್ರು. ಕೊಡೋದು ಸುಲಭ, ಪಾಲನೆ ಕಷ್ಟ. ಅಷ್ಟು ಸುಲಭ ಅಲ್ಲ. BJP ಸರ್ಕಾರಗಳು ಕೂಡಲೇ ಅವುಗಳು ಬಾಲವನ್ನು ಹಿಡಿದು ಮುಂದೆ ಸಾಗಿದವು. ಇವೆಲ್ಲ ಬಾಲಂಗೋಚಿಗಳು ಈ BJP ಸರ್ಕಾರದಲ್ಲಿ ಫಾಲೋ ಮಾಡ್ತಿರೋರೆಲ್ಲ. ಯಾಕೆ ಅಂತ ಹೇಳ್ತೀನಿ ನಾನು. ಇದೇ BJPಯ ಮುಖ್ಯಮಂತ್ರಿಗಳು ಮತ್ತು ಘನತೆವೆತ್ತ ಕಚಡಗಳು ಅಂತಲೇ ಕರಿತೀನಿ ಈ BJP ಲೀಡರ್ಗಳನ್ನು, ಕೆಲವ್ರನ್ನೆಲ್ಲ ನಾನು. ಏನು ತಿಂತಾ ಇದ್ದೀರಿ ಈಗ ನೀವು? ಸ್ವಚ್ಛ ಭಾರತ ಮಾಡಿ ವಾರಕ್ಕೊಂದು ದಿನ ನೀವು ಅಂತ ಕರೆ ಕೊಟ್ಟಾಗ ಲಜ್ಗೆಟ್ಟವರು, ನಾಚಿಕೆಟ್ಟ ಲೀಡರ್ಗಳು ನೀವು ಪರಕೆ ಹಿಡ್ಕೊಂಡು ಬಂದು ಅವತ್ತು ಫೋಟೋ ತೆಗೆಸ್ಕೊಂಡು ಹೋಗಿದ್ರಲ್ಲ, ಅವನು ಯಾವನ್ ಫಾಲೋ ಮಾಡ್ತಿದ್ದಾನೆ ವಾರಕ್ಕೊಂದ್ಸರಿ ಸ್ಕೀಮಲ್ಲಿ? ಯಾರೂ ಮಾಡ್ತಾ ಇಲ್ಲ. ವೈ ನಾಟ್ ಮೋದಿ ಶುಡ್ ಆಸ್ಕ್ ದೆಮ್? ಇದು ಅದೇನೆ. ಆರಂಭದಲ್ಲಿ ಫೋಟೋ ವ್ಯವಹಾರದ ಕತೆಗಳು ಇವು ಅದೇನೆ. ಬನ್ನಿ ತೋರಿಸ್ತೀನಿ ನಾನು. ಇಲ್ಲಿ ತೋರಿಸ್ಲಿ. ನರೇಂದ್ರ ಮೋದಿ ಹೆಸರಿನಲ್ಲಿ ಮತ ತೆಗೆದುಕೊಂಡು ಬಂದಿರುವಂತಹ ಎಲ್ಲ BJP ಲೀಡರ್ಗಳು ಅಥವಾ ಸರ್ಕಾರ ಮಾಡಿರೋರು ನೀವು, ನಿಮ್ಮ ಸ್ವಚ್ಛ ಭಾರತದಲ್ಲಿ ಅವ್ರು ಹೇಳಿದ್ದೆ ನಿಮಗೆ 15 ದಿನಕ್ಕೆ ಒಂದಿನ 1 ಗಂಟೆ ಅಂತಾನೋ, ವಾರಕ್ಕೆ ಒಂದಿನ 1 ಗಂಟೆ ಅಂತ. ಯಾವನಪ್ಪ ಮಾಡಿರೋನು? ತೋರಿಸ್ರಪ್ಪ ಎಲ್ಲರೂ. ಲಜ್ಗೆಟ್ಟವ್ರು ಫೋಟೋ ತೆಗೆಸ್ಕೊತಿರಲ್ಲ, ಇದು ಅದೇ ಅಷ್ಟೇ. ಇದಕ್ಕಿಂತ ಹೈಯರ್ ಡ್ರಾಮಾ ಇನ್ನೊಂದಿಲ್ಲ. ದಿಲ್ಲಿ ಮುಖ್ಯಮಂತ್ರಿ ನನ್ನ ಭಾರತ ನನ್ನ ಕೊಡುಗೆ ಅಂತ ಅಭಿಯಾನ ಜಾರಿಗೆ ತಂದುಬಿಟ್ರಂತೆ. ಇದೆಲ್ಲ ಏನು ನನಗೇನು ಇವೆಲ್ಲ ಆಶ್ಚರ್ಯ ಅನಿಸೋದೇ ಇಲ್ಲ ನನಗೆ. ಯಾಕೆ ಸರ್? ನನಗೆ ನೋಡಿ ಸಾಕಾಗೋಗಿದೆ ಇವರು ಬೂಟಾಟಿಕೆಗಳನ್ನು. ಇವ್ರುಗಳದ್ದೆಲ್ಲ ಜಾರಿಗೆ ಬರುವಂತೆ ಸರ್ಕಾರಿ ನೌಕರರಿಗೆ ಹೊಸ ನಿಯಮ ಜಾರಿಗೆ ತಂದಿದ್ದಾರಂತೆ ಅವರು. ಮಹಾರಾಷ್ಟ್ರ ಮುಖ್ಯಮಂತ್ರಿ ಬೈಕ್ ಹತ್ಬಿಟ್ರಂತೆ. ಎಷ್ಟು ದಿನ? ಈಗ ಮುಂದಿನ 6 ತಿಂಗಳು ಬೇಡ 1 ವರ್ಷ ನೀವು ಬೈಕಲ್ಲಿರ್ತೀರಾ? ಆಯ್ತಪ್ಪ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಬೈಕ್ ಬಿಟ್ಕೊಂಬಂದು ಬುರುಡ ಬಿಟ್ಟಿದ್ದೀಯಪ್ಪ, ನೀನು ಮುಂದಿನ 1 ವರ್ಷ ನೀವು ಬೈಕಲ್ಲಿರ್ತೀರಾ? ಯಾಕ್ರಿ ಸುಮ್ಮನೆ ಇಲ್ಲದ ನಾಟಕಗಳಾಡ್ತೀರಿ? ಇನ್ನು ಬೆಂಗಾವಲು ಪಡೆಯೂ ಬೈಕಲ್ಲೇ ಹೋಗಿದೆಯಂತೆ. ಸಾಧ್ಯ ಇದೆಯಾ ಅದು? ಸಾಧ್ಯ ಇದೆಯಾ ಫ್ಯೂಚರ್ನಲ್ಲಿ? ಇಲ್ಲ. ಆಗಲಿ, ಮಾಡಿ. ಯಾರ್ಯಾರು ಮಾಡಬೇಕೋ ಮಾಡಿ, ಯಾರು ಬೇಡ ಅಂದರು. ಚಂದ್ರಬಾಬು ನಾಯ್ಡು 50% ಇಳಿಸ್ಕೊಂಡ್ರಂತೆ. ಗುಜರಾತ್ CM ಸೈಕಲ್ ಸವಾರಿ ಮಾಡಿಬಿಟ್ರಂತೆ. ಗುಜರಾತ್ CM ಬಾ. ಸೊ ನಾಳೆಯಿಂದ ಈ ಪಾರ್ಟಿ ಸೈಕಲಲ್ಲೇ ಹೋಗಬೇಕು. ಏನಾದರೂ ಕಾರ್ ಹತ್ತೋದು ಮತ್ತೊಂದು ಮಾಡಿದ್ರೆ ಲಜ್ಜೆಗೆಟ್ಟ ಕಚಡ ಇದು ಅಂತ ಹೇಳಬೇಕು ಅವ್ರಿಗೆ, ಈ ಡ್ರಾಮಾ ಮತ್ತು ಫೋಟೋ ವ್ಯವಹಾರದ ಗಿರಾಕಿಗೆ. ನಾಳೆಯಿಂದ ಹಿ ಮಸ್ಟ್ ಗೋ ಇನ್ ಸೈಕಲ್. ಈಸ್ ಇಟ್ ಫೀಸಬಲ್? ವೈ ಆರ್ ಯು ಮೇಕಿಂಗ್ ಎ ಡ್ರಾಮಾ ಅನ್ರಿಯಲಿಸ್ಟಿಕ್ ಆಗಿ? ನಾಳೆಯಿಂದ ಸೈಕಲಲ್ಲಿ ಹೋಗ್ತೀಯಪ್ಪ ಚೀಫ್ ಮಿನಿಸ್ಟರ್ ನೀನು? ನಿಮ್ಮ ಯೋಗ್ಯತೆಗಳಿಗೆ ಬರೀ ಡ್ರಾಮಾ. ರಾಜ್ಯಪಾಲರು ಕರ್ನಾಟಕದಲ್ಲಿ ಬೆಂಗಾವಲು ಸಂಖ್ಯೆ ಕಡಿಮೆ ಮಾಡಿದ್ರಂತೆ. ಸಿದ್ದರಾಮಯ್ಯ ಹಿಂದೇಟು ಹಾಕಿದ್ದಾರಂತೆ. ಇದು ತಾತ್ಕಾಲಿಕ ಪರಿಹಾರ ಸಮಸ್ಯೆಯಿಂದ ಆಸಕ್ತಿ ಬಿಡಿ. ಜನರಲ್ ಟಿಪಿಕಲ್ ಕಾಂಗ್ರೆಸ್ಸಿನ ಕತೆ ಅದು. ಇವ್ರು ಕಡ್ದು ಕೊಮಟೆ ಹಾಕೋದು ಅಷ್ಟರಲ್ಲೇ ಇದೆ ಸುಮ್ಮನೆ. ಇನ್ನು ಕೇಂದ್ರ ಮಂತ್ರಿಗಳೆಲ್ಲ ಸಮರ್ಥನೆ ಮಾಡ್ಕೊಳ್ಳೋದು ಇನ್ನೇನು ಮಾಡಬೇಕು? ಇಲ್ಲೆಲ್ಲ ರಾಂಗ್, ಇದು ಮೋದಿ ಡಿಸಿಷನ್ ಅಂತ ಹೇಳೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ದಿಲ್ಲಿನಲ್ಲಿ ಏನು ಮಾಡಿದಾರಂತೆ? ವಾರದಲ್ಲಿ 2 ದಿನ ವರ್ಕ್ ಫ್ರಮ್ ಹೋಮ್ ಅಂತೆ. ಯಾರಿಗೆ? ಸರ್ಕಾರಿ ನೌಕರರಿಗೆ. ಖಾಸಗಿ ಲೆವೆಲ್ನಲ್ಲಿ ಸಾಫ್ಟ್ವೇರು ಇವರಲ್ಲೆಲ್ಲ ಅದಕ್ಕೆ ಪೂರಕವಾದ ವ್ಯವಸ್ಥೆಗಳಿವೆ ಅವರು ಮನೆಯಿಂದ ಕೆಲಸ ಮಾಡೋಕ್ಕೆ. ಅವ್ರ ನೇಚರ್ ಆಫ್ ಜಾಬು ಹಾಗೆ ಇರುತ್ತೆ. ನಿಮ್ಮ ಯೋಗ್ಯತೆಗೆ ರಾಜ್ಯ ಸರ್ಕಾರಗಳಿಗೆ, ಪರ್ಟಿಕ್ಯುಲರ್ಲಿ ದಿಲ್ಲಿಗೆ ಹೇಳಬೇಕಿದ್ದನ್ನ, ನಿಮ್ಮ ಯೋಗ್ಯತೆಗೆ ನಿಮ್ಮ ನೌಕರರ ಆಫೀಸಿಗೆ ಬಂದ್ರೇ ಕೆಲಸ ಮಾಡದೇ ಇದ್ದವರು. ಹೌದು. ಈಗ ಮನೆಯಿಂದ ಆತ ಏನು ಕೆಲಸ ಮಾಡ್ತಾನೆ?
ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆ ಮತ್ತು ನಿಮ್ಮ ನೌಕರನಿಗೆ ಬೇಕಾಗಿರುವಂತಹ ಜ್ಞಾನ ತಾಂತ್ರಿಕವಾಗಿ ಹೌದು. ಇದೆಯೋ? ಯಾಕ್ರಿ ಡ್ರಾಮಾ ಮಾಡಿ ಜನರ ಕಣ್ಣಿಗೆ ಮಣ್ಣಾಕ್ತೀರಿ? ಅಯೋಗ್ಯರು ನೀವು. ಯಾಕೆ ಹಿಂಗೆ ಸುಳ್ಳು ಹೇಳ್ತೀರಿ? ಯಾರು ಸರ್ಕಾರಿ ನೌಕರರು ಅಂದರೆ ಪ್ಯೂನಾ ವರ್ಕ್ ಮಾಡ್ತಾರಲ್ಲ ಬಾಗಿಲಲ್ಲಿ ನಿಂತ್ಕೊಂಡು ತಪ್ಪೇತಾರೆ. ಡೆಲ್ಲಿಲಿ ಅವ್ರು ಭಾಳ ಜಾಸ್ತಿ, ಅವ್ರುಗಳು ಅವ್ರ ಆಟನೇ ಜಾಸ್ತಿ. ಯಾರು ಎಷ್ಟು ಜನ ರೆಡಿ ಇದ್ದಾರೆ ನಿಮ್ಮಲ್ಲಿ ವರ್ಕ್ ಫ್ರಮ್ ಹೋಮ್ಗೆ ಸರ್ಕಾರದ ಮಟ್ಟದಲ್ಲಿ? ಎಷ್ಟು ಜನ ತಯಾರಿ ಇದ್ದಾರೆ ಅದಕ್ಕೆ ತಾಂತ್ರಿಕವಾಗಿ? ಹೌದು. ವಾರದಲ್ಲಿ ಒಂದು ದಿನ ಮೆಟ್ರೋ ರೈಲಲ್ಲಿ ಸಂಚಾರ ಕಡ್ಡಾಯ ಅಂದರೆ ಅವನು ಟಿಕೆಟ್ ತಂದು ತೋರಿಸ್ಬೇಕಾ? ಮೆಟ್ರೋ ಡೇ ಅಂತ ಅಂದ್ಬಿಟ್ಟು ಮಾಡ್ತಾರಂತೆ. ಆಯ್ತಪ್ಪ, ಮೆಟ್ರೋ ಡೇನೋ ಪಟ್ರೋ ಡೇನೋ ಕಟ್ರೋ ಡೇನೋ ಯಾವುದೋ ಒಂದು ಡೇ ನಿಮ್ಮ ಯೋಗ್ಯತೆಗೆ ಅವನು ಟಿಕೆಟ್ ತಂದು ತೋರಿಸ್ಬೇಕು ತಾನೆ. ಹೌದು. ಅವ್ನು ಬರದೆ ಟಿಕೆಟ್ ತರೋಕ್ಕಾಗಲ್ವಾ? ಸರ್ಕಾರ ದಿಲ್ಲಿನಲ್ಲಿ ಆಫೀಸಿಗೆ ಬರೋದೇ ಕಷ್ಟ. ಈಗಂತೂ ಫೇಸ್ಲೆಸ್ ಅಂತ ಮಾಡಿಟ್ಬಿಟ್ಟು ಕೊಡ್ತಿದ್ದೀರಿ ಕೇಂದ್ರ ಸರ್ಕಾರದವ್ರು ಕಾಟ. ಅಂದರೆ ಮೋದಿ ಮಾತೆತ್ತರ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತಾರೆ. ಒಂದಿನ ಯಾರು ನಿಮ್ಮನ್ನು ಹೇಳಿ ಹೇಳೋಕ್ಕಾಗಲ್ವಲ್ಲ ರಾಜಕಾರಣಿಗಳ ಟೈಪ್ ನಾವೇ. ನನ್ನ ವಿರುದ್ಧ ಸ್ಪರ್ಧೆ ಮಾಡೋಕೆ ಹೇಳ್ರಿ ನನ್ನ ಕ್ಷೇತ್ರಕ್ಕೆ ಅಂತ ನಾವು ಹೇಳಂಗಿಲ್ವಲ್ಲ. ಹಂಗೆ ನಿಮ್ದು ಯಾರು ಒಬ್ಬರು ಶಿಷ್ಯನ ಕಳಿಸಿ ಆ ಶಿಷ್ಯನಿಗೆ ಹೇಳ್ತೀನಿ ನಿಮ್ಮ ಹೆಸರಿನಲ್ಲಿ ನಡೀತಿರೋಂಥ ದುರಾಚಾರಗಳು ಏನೇನಿದೆ ದಿಲ್ಲಿನಲ್ಲಿ ಸರ್ಕಾರಿ ಆಫೀಸ್ಗಳದ್ದು ಹೇಳ್ತೀನಿ, ಕಳಿಸಿ. ಅನುಭವಿಸಿರೋದು ಹೇಳ್ತೀನಿ, ಕಳಿಸಿ ನಿಮ್ಮ ಯೋಗ್ಯತೆಗಳಿಗೆ. ಮೇ ನೈ ಕಾವುಂಗ ಕಾಯೇಗ ಅಂತಿದ್ರಲ್ಲ, ಕಳಿಸಿ. ಯಾವನಾರೋ ಒಬ್ಬನ ಕಳಿಸ್ಕೊಡಿ, ಅವ್ನಿಗೆ ಹೇಳ್ತೀನಿ ಏನೇನು ಅಂತ. ಕಿವುಚತ್ತೆ ಒಳಗಡೆ. ವಾರದಲ್ಲಿ ಏನೂ ಮಾಡೋಕ್ಕಾಗದೇ ಇರೋ ಅಸಹಾಯಕತೆ, ಫೇಸ್ಲೆಸ್ ಅಂತೆ. ಮುಂದಿನ 6 ತಿಂಗಳು ಹೊಸ ವಾಹನ ಖರೀದಿ ಇಲ್ಲವಂತೆ. ಆಗಲಿ. ಅಧಿಕಾರಿಗಳ ಪೆಟ್ರೋಲ್ ಮಿತಿಯಲ್ಲಿ 20% ಕಡಿತ. 200 ಲೀಟ್ರ್ ಕೊಡ್ತಿದ್ರಂತೆ, 20 ಲೀಟ್ರು. ಅವರ ವಿದೇಶಿ ಪ್ರವಾಸ ರದ್ದು. ಸರ್ಕಾರಿ ನೌಕರರ ಕಾಲೋನಿಗೆ ವಿಶೇಷ ಬಸ್ಗಳು. ಇದೆಲ್ಲ ಮಾಡ್ತಾರಂತೆ. ಮಾಡಿ. ಇದು ಬಲವಂತದ ಹೇರಿಕೆ ಆಗಲಿಲ್ವಾ ಸರ್? ಇದು ಅಲ್ಲ, ಕೆಲವು ಕಡೆ ಸರ್ಕಾರಗಳಲ್ಲಿ ಬಲವಂತದ ಹೇರಿಕೆನೇ ಮಾಡಬೇಕು, ಬೇರೆ ದಾರಿ ಇಲ್ಲ. ಪುಕ್ಕಟ್ಟೆ ಬಿಟ್ಟರೆ ಯಾವನೂ ಫಾಲೋ ಮಾಡಲ್ಲ. ಯಾಕೆ ಮಾಡಬೇಕು ಫಾಲೋ? ನೀವೆಲ್ಲ ಎಂಜಾಯ್ ಮಾಡೋವಾಗ ನಾವು ಯಾಕೆ ಫಾಲೋ ಮಾಡಬೇಕು? ಮತ್ತು ನಮ್ಮ ದೇಶದಲ್ಲಿ ಎಲ್ಲವನ್ನ ಕೇಳೋದು ನಮ್ಮ ಜನ. ಪ್ರಜಾಪ್ರಭುತ್ವದಲ್ಲಿ ಹಾಗೆ ಮಂತ್ರಿನ ಎಮ್ ಎಲ್ ಎನ ಆ ಆಫೀಸರ್ಗಳನ್ನು ಒಬ್ಬ ಕೇಳಲ್ಲ ರಸ್ತೆ ಮಧ್ಯ ನಿಲ್ಲಿಸ್ಕೊಂಡು. ಅವು ಒಬ್ಬ ರಾಜಕಾರಣಿಗೆ 40 ಜನ ಆಫೀಸರ್ಗಳಿರ್ತಾರೆ. IAS, IPS, IRS, IFS, IPS, WPS, IFPS, SPS, OPS, MPS, ಲಡ್ಕಾಸಿ PS ಯಾವುದೋ ಒಂದು. ಇಷ್ಟು ಜನ ಇದ್ದಾರೆ ಅವ್ರುಗಳು. ಅವ್ರುಗಳ ಹತ್ರ ಎಷ್ಟು IPS ಆಫೀಸರ್ಸ್ ಮನೆಯಲ್ಲಿ ಇಲ್ಲಿಗೆಲ್ಲ ಕಾರ್ಗಳಿವೆ? ಎಷ್ಟು IAS ಆಫೀಸರ್ಗಳ ಮನೆಯಲ್ಲಿದೆ? ಎಷ್ಟು ಆಫೀಸರ್ಗಳ ಮನೆಯಲ್ಲಿ ಅವ್ರ ಮಕ್ಕಳು, ಹೆಣ್ಣುಮಕ್ಕಳು, ಅವ್ರ ಅಮ್ಮ, ಅವ್ರ ತಾಯಿ, ತಂದೆ, ಮಕ್ಕಳು, ಅಥವಾ ನಾದ್ನಿ, ಅಥವಾ ಹೆಂಡತಿ, ಅಥವಾ ಡ್ಯಾಶ್ಗಳು ಬಳಸ್ತಾ ಇದ್ದಾರೆ? ಯಾರಿಗೆ ಹೇಳ್ತಾ ಇದ್ದೀರಿ ಬಂದು ಉಳಿತಾಯ ಮಾಡಿ ಅಂತ? ನಮಗೆ ನಿಮ್ಮ ಕಸ ಮತ್ತು ಗಲೀಜಿನ ಫಸ್ಟ್ ತೆಕ್ಕೊಳ್ಳಿ ನೀವು, ಸರ್ಕಾರ ನಡೆಸ್ತಿರೋರುಗಳು. ಆಮೇಲೆ ಬಂದು ನಮಗೆ ಹೇಳಿ ನಿಮ್ಮ ಯೋಗ್ಯತೆಗೆ. ಎಷ್ಟು ಜನ ಇದ್ದಾರೆ ರೀ ನಿಮ್ಮ ಆಫೀಸರ್? ಎಷ್ಟು ಜನ ಆಫೀಸರ್ಗಳಿದ್ದಾರೆ ರೀ ಒಂದೊಂದು ರಾಜ್ಯದಲ್ಲಿ? ಎಲ್ಲ ಕ್ಯಾಡರ್ನು ಲೆಕ್ಕ ಹಾಕೊಳ್ಳಿ. ಎಷ್ಟೆಷ್ಟು ಕಾರ್ಯಗಳು ಇಟ್ಟಿದ್ದಾರೆ ಅವರೆಲ್ಲ. ಒಂದೊಂದು ಆಫೀಸರ್ ಮನೇಲಿ 4 ಕಾರ್ ಇರೋವು ಇವೆ. ಈಗ ಅವರೆಲ್ಲ ಇದನ್ನು ಫಾಲೋ ಮಾಡ್ತೀರಾ? ಆ ಕಾರ್ನ ಅವ್ನ ಹೆಂಡತಿ ಎತ್ಕೊಂಡು ಹೋಗಲ್ವಂತ? ಆ ಕಾರಲ್ಲಿ ಅವ್ನ ಮಕ್ಕಳನ್ನ ಡ್ರಾಪ್ ಮಾಡಲ್ವಂತ? ಹೋಮ್ ಆರ್ ಯು ಟೆಲಿಂಗ್ ಆಲ್ ದಿಸ್ ರಬ್ಬಿಶ್? ಸುಮ್ಮನೆ ನಮ್ಮ ಹತ್ರ ಬಂದುಬಿಟ್ಟು ನಮಗೆ ಬರೀ ಜನಕ್ಕೆ ಹೇಳೋಕ್ಕೆ ನೀವಿರೋದು ಪುಕ್ಕಟ್ಟೆ. ನಮಗೆ ಮಾಡಿಕೊಟ್ಟಿದ್ದೇನು? ಹಾಂ, ಸಿಲಿಂಡ್ರು ಗಿವ್ ಅಪ್ ಮಾಡಿ ಅಂತಂದ್ರು. ಆಯ್ತಲ್ಲ, ಕೊಟ್ವಿ ನಾವೇ ವಾಲಂಟಿಯರ್. ಅಲ್ಲ ಸರ್, ಈಗ ಜನ ಇದನ್ನ ಫಾಲೋ ಮಾಡಬೇಕಾ? ಹಾಗಾದ್ರೆ ಪ್ರಶ್ನೆ ಮಾಡಲ್ವಾ ಈಗ ಜನ? ಮಾಡಬೇಕು. ನಿಮ್ಗೆ ಇಷ್ಟ ಬಂದಂಗೆ ಮಾಡಿ ಅಂತ ನಾವು ಹೇಳ್ಬೋದು ಅಷ್ಟೇ. ಓಕೆ, ನಿಮ್ಮ ಮನಸ್ಸಿಗೆ ತೋಚಿದಂತೆ ಯಾವುದು ಸರಿಯೋ ಅದು ಮಾಡಿ. ನಿಮ್ಗೆ ಯಾವ್ದು ಸರಿಯೋ ಅನ್ಸುತ್ತೋ ಅದು ಮಾಡಿ. ನಾವು ಯಾರು ಹೇಳೋಕ್ಕೆ? ಓಕೆ. ಚಿನ್ನದ್ದು ಇವ್ರು ಹೇಳಿದಾರಲ್ಲ ಈಗ 20% ಹಾಕಿದ್ರಿಂದ ಮುಂದಕ್ಕೆ ಬನ್ನಿ, ಬರುತ್ತಲ್ಲ ನೋಡಿ. Imagine, innovate, integrate. GSSS Institute of Engineering and Technology for Women, Mysuru. Serving the nation with empowered women.
ಓಕೆ, ಇನ್ನು ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತ ದೇಶದ ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟ ಬೆನ್ನಲ್ಲೇ ಈಗ ಇನ್ನೊಂದು ಶಾಕ್ ಅಂತೆ. ಮೋದಿ ಮುನ್ಸೂಚನೆ ಬೆನ್ನಲ್ಲೇ ಇದೀಗ ತೈಲ ಬೆಲೆ ಏರಿಕೆ ಆಗೋದು ನಿಚ್ಚಳವಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಫಿಕ್ಸ್ ಅಂತ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಹೇಳಿಬಿಟ್ಟಿದ್ದಾರೆ. ಸ್ವಿಟ್ಜರ್ಲೆಂಡಲ್ಲಿನ ಒಂದು ಸಮಾವೇಶದಲ್ಲಿ ಅವರು ಮಾತನಾಡಿದ್ದಾರೆ. ಸರ್ಕಾರ ಎಲ್ಲ ಆರ್ಥಿಕ ಸ್ಥಿರತೆ ಕಾಪಾಡೋದಕ್ಕೆ ಕ್ರಮ ತಗೊಂಡಿದೆ ಅಂತಲೂ ಹೇಳಿದ್ದಾರೆ. ಈ ಮಧ್ಯೆ ಮೊದಲ ಹಂತದಲ್ಲಿ ಪೆಟ್ರೋಲ್ ದರ 4 ರಿಂದ 5 ರೂಪಾಯಿ ಏರಿಕೆ ಆಗುವ ಸಾಧ್ಯತೆಗಳಿದೆ ಅಂತ ಹೇಳಿದ್ದಾರೆ. ಇನ್ನು ಚಿನ್ನ ಈಗ ಆಗಿರ್ತಕ್ಕಂಥದ್ದು ಆಮದು ಸುಂಕ ಏರಿಕೆ ಮೂಲ ಬೆಲೆಯಲ್ಲೇ ಏರಿಕೆ ಆಗೋ ಸಾಧ್ಯತೆ ಇದೆ. 1 ಗ್ರಾಮ್ ಶುದ್ಧ ಚಿನ್ನಕ್ಕೆ 20,000 ರೂಪಾಯಿ ಗಡಿ ದಾಟೋ ಸಾಧ್ಯತೆ ಇದೆ. 6 ರಿಂದ 15% ಹಾಕಿದ್ದೀರಾ. ಹೌದು, ಇದನ್ನ ಗ್ರಾಹಕರಿಗೆ ವರ್ಗಾಯಿಸಲಾಗುವುದು. ಇದನ್ನ ಯಾವ ಚಿನ್ನದ ವ್ಯಾಪಾರಿಯು ತನ್ನ ಮೈ ಮೇಲೆ ಎಳೆದುಕೊಳ್ಳುವುದಿಲ್ಲ. ಹೌದು. ಸೊ ಈಗ ಮೋದಿ ಕೊಟ್ಟಿರೋ ಗಿಫ್ಟ್ ಏನು ಅಂದರೆ, ನಿಮ್ಮ ಮನೆಯಲ್ಲಿ ಮದುವೆ ಮಾಡಕ್ಕೆ ಮಾಂಗಲ್ಯ ಮಾಡಿಸ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಈ ದುಡ್ಡು ಕೊಡಬೇಕಷ್ಟೇ ನೀವು. ಅಷ್ಟೇ. ಇದು ನಿಮ್ಮ ಮೇಲೆ ನೇರವಾಗಿ ಬರುತ್ತೆ. ಅದರಲ್ಲಿ ಯಾವ ಅನುಮಾನನೂ ಇಟ್ಕೋಬೇಡಿ. ಓಕೆ, ನಂಬರ್ 1. ನಂಬರ್ 2, ಅನಿವಾರ್ಯವಾಗಿ ಧಾರ್ಮಿಕ ಅಥವಾ ಇನ್ನಿತರ ಅನಿವಾರ್ಯ ಕಾರಣಗಳಿಗೆ ಚಿನ್ನದ ಬಳಕೆ ನಮ್ಮ ಸಂಪ್ರದಾಯ ಸಂಸ್ಕೃತಿಯ ಭಾಗವಾಗಿ ಬಂದಿರುವ ಸ್ಥಳಗಳಲ್ಲಿ ನೀವು 16 ಅಲ್ಲ 26 ಮಾಡಿದ್ರೂ ತಗೋತಾರೆ. ಹೌದು. ಬಹುಶಃ ತಗೊಳ್ಳೋವಾಗ 50 ಗ್ರಾಮ್ನ 35 ಗ್ರಾಮ್ ಮಾಡಬಹುದೇನೋ, ಗೊತ್ತಿಲ್ಲ. ದಿಸ್ ಇಸ್ ದ ಕಂಡೀಷನ್ ಆಫ್ ಚಿನ್ನ. ಹೂಡಿಕೆಯ ವಿಚಾರದಲ್ಲಿ ಹಣ ಹಾಕುವವರು ಚಿನ್ನದ ಮೇಲೆ ಹಾಕುವುದಿಲ್ಲ. ಯಾರು ಹೈಯರ್ ರೇಟ್ಸಲ್ಲಿ ಹೋಗಿ ಹೂಡಿಕೆಗೋಸ್ಕರ ಪರ್ಚೇಸ್ ಮಾಡ್ಕೊಂಡ್ಬಂದು ನಾಳೆ ಲೋಯರ್ ರೇಟ್ಸ್ ಬಂದಾಗ ತಗಲಾಕೊಳ್ಳೋಕ್ಕೆ ರೆಡಿ ಇರಲ್ಲ. ಹಾಗಾಗಿ ಅವ್ರು ಹಾಕಲ್ಲ. ಓಕೆ. ಸೊ ಎಸೆನ್ಷಿಯಲಿ ನಿಮ್ಮ ಈ ನಿರ್ಧಾರ ಶ್ರೀಸಾಮಾನ್ಯನಿಗೂ ಮಧ್ಯಮ ಮತ್ತು ಮಧ್ಯಮದಿಂದ ಕೆಳಗಡೆ ಇರೋವ್ರಿಗೂ ಹೊಡೆತ ಬೀಳತ್ತೆ. ಅದು ದೇಶಕ್ಕಾಗಿ ಅಂದರೆ ನನಗೆ ಗೊತ್ತಿಲ್ಲ, ನಿಮ್ಮ ತೀರ್ಮಾನ. ಓಕೆ, ಆಯ್ತಲ್ಲ. ಇವರಿಂದ ಮೇಲಿದ್ದಾರಲ್ಲ, ಅಪ್ಪರ್ ಮಿಡಲ್ ಆ್ಯಂಡ್ ರಿಚ್ಚು, ಅವರು ಡೋಂಟ್ ಕೇರ್ ಮಾಸ್ಟರ್ಗಳು. ಇದಕ್ಕೆ ಎಷ್ಟಾದರೂ ಅವ್ರು 25 ಲಕ್ಷ ಚಿನ್ನ ಪರ್ಚೇಸ್ ಮಾಡ್ತಿದ್ದವನು ಮದುವೆಗೆ 27 ಲಕ್ಷ ಆದ್ರಾಯ್ತು ಹೋಗಲ್ಲ ಅಂತಾನೆ. ಹೌದು, ಅವ್ನು ಕೇರೆ ಮಾಡಲ್ಲ ಅವನು. ಹೌದು. ಹಾಗಾಗಿ ಅವನಿಗೆ ಎಫೆಕ್ಟ್ ಆಗಲ್ಲ, ಇವ್ರಿಗೆ ಎಫೆಕ್ಟ್ ಆಗುತ್ತೆ. ಇದು ಚಿನ್ನದ ಕತೆ. ಓಕೆ, ಫ್ಲಾಟ್ ಮುಗೀತು. ಆಮೇಲೆ ಬಡವರ್ಗದವರು ಚಿನ್ನ ಖರೀದಿ ಮಾಡೋದು ರೆಗ್ಯುಲರ್ ಡೇಸಲ್ಲೂ ತುಂಬ ಕಡಿಮೆನೇ ಅಲ್ವಾ ಸರ್? ಸಾಮಾನ್ಯ. ಅದಕ್ಕೆ ಹೇಳ್ತಿರೋದು ನಾನು, ಆ ಅನಿವಾರ್ಯತೆಗಳು ಮತ್ತು ಧಾರ್ಮಿಕ ಸಂಬಂಧ. ಓಕೆ. ಅಂದರೆ ಮದುವೆಗಳು, ದೇವರಿಗೆ ಒಂದು ಹರಕೆ ಮಾಡಿರ್ತೀನಿ, ನನ್ನ ಮನೆಯಲ್ಲಿ ಏನೋ ಆದರೆ ಅದಕ್ಕೊಂದು ತಿನ್ನದ್ದು ಕಾಸನ್ನು ಕೊಡ್ತೀನಿ, ನಾನು ಚಿನ್ನದೊಂದು ಮೂಗುತಿ ಕೊಡ್ತೀನಿ, ಅಮ್ಮಂಗೆ ಇನ್ನೇನೋ ಕೊಡ್ತೀನಿ ಒಂದು ಅಂತ ಏನೋ ಒಂದು ಮಾಡ್ಕೊಂಡಿರ್ತೀನಿ. ಹೌದು. ಆ ಹರಕೆ ತೀರಿಸುವ ಸಮಯ ಬಂದುಬಿಟ್ರೆ ಈ 6% 15% ಎಲ್ಲ ನೋಡ್ಕೊಂಡು ಕೂರಕ್ಕಾಗತ್ತಾ? ಇಲ್ಲ. ನಾನು ಹರಕೆ ತೀರಿಸ್ಬೇಕು ಅಂದಾಗ ಕೊಟ್ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ. ಓಕೆ. ಮದುವೆ ಮನೆ ಸೆಟ್ಟಾಗಿ ಹೋಗಿದೆ, 2 ಬಳೆ, ಒಂದು ಮಾಂಗಲ್ಯದೊಂದು ಸರ, ಇನ್ನೊಂದು ಸರ, ಒಂದು ಮೂಗುತಿ, ಒಂದು ಈ ಥರದ್ದೇನೋ ಒಂದು ಸಣ್ಣ ಪುಟ ಕೊಡ್ತೀವಿ, ಒಂದು ಸಣ್ಣ ಓಲೆ, ಇದನ್ನು ಕೊಡಬೇಕು ಅಂತಿದೆಯಪ್ಪ. ಈಗ ನಿಲ್ಸಕ್ಕಾಗತ್ತಾ? ಆಗಲ್ಲ. ಅನಿವಾರ್ಯ. 16% 18% ಬೈಕಂಡ ಸಾಲ ಮಾಡೋ ತಗೋತೀವಿ. ಓಕೆ. ಶ್ರೀಮಂತದ್ದು ಅದಲ್ಲ ಪಾಯಿಂಟ್. ಅವನು ಆಲ್ರೆಡಿ 50 ಲಕ್ಷ ತಗೊಳಕ್ ತೀರ್ಮಾನ ಮಾಡಿರ್ತಾನೆ. ಇನ್ನೊಂದು 5 ಲಕ್ಷ ಜಾಸ್ತಿ ತಗೊಳಕ್ ಹೋಗತ್ಲ ಕಡೆಗೆ, ಇನ್ನು 4-5 ಲಕ್ಷ ತಾನೆ ತಗೋ ಹೋಗತ್ಲ ಕಡೆಗೆ ಅಂತಾನೆ ಅಷ್ಟೇ. ಹಾಗಾದ್ರೆ ಕೇಂದ್ರದ ಉದ್ದೇಶ ಈಡೇರ್ದಂಗ? ಈಡೇರಲ್ಲ. ಬೆಕ್ಸ್ ಕಟ್ತೀನಿ. ಹೆಂಗೆ ಸರ್? ಒಂಚೂರು ಇಳಿಯುತ್ತೆ ಇಂಪೋರ್ಟ್. ಓಕೆ. ಈಗ ಸ್ವಲ್ಪ ಹಳೆ ಚಿನ್ನ ಹೊರಕ್ಕೆ ಬರ್ಬೋದು, ಒಂದಷ್ಟು ಹಳೆ ಚಿನ್ನ ಹೊರಗೆ ಬರುತ್ತೆ ಅಂದ್ಕೊಂಡಿದ್ದೀನಿ. ಓಕೆ. ಈಗ ತಕ್ಷಣಕ್ಕೆ ಬೇಡ, ಇಳಿದ ಮೇಲೆ ನೋಡ್ಕೊಳ್ಳೋಣ ಅಂತ ಮನೆಗಳಲ್ಲಿ ಹೆಂಗಸರು ತಮ್ಮ ಚಿನ್ನ ಆಚೆ ತರ್ಬೋದು. ಓಕೆ. ಮಕ್ಕಳಿಗೆ, ತಾಯಿ ಮಗುಗಳಿಗೆ, ಅಜ್ಜಿ ಇನ್ಯಾರಿಗೋ ಅಥವಾ ಇನ್ಯಾರೋ ಇಟ್ಟಿದ್ದವ್ರು ಎಕ್ಸ್ಟ್ರಾ ಚಿನ್ನ ಒಂಚೂರು ಇದು ಆಚೆ ಬರ್ಬೋದು. ಹಾಗಾಗಿ ಒಂಚೂರು ಗೋಲ್ಡ್ ಇಂಪೋರ್ಟ್ 1000 kg ಇದ್ದಿದ್ದು 750 kgಗೋ 800 kgಗೋ ಬರ್ಬೋದೇನೋ. ಓಕೆ. ಅದು ಬಿಟ್ಟರೆ ಇನ್ನೇನು ಆಗಲ್ಲ. ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಬೆಲೆ ಜಾಸ್ತಿ ಆಗುತ್ತೆ ಅಂತ ಅನೌನ್ಸ್ ಮಾಡ್ತಿರೋ ಗಿರಾಕಿ ಯಾರು? RBI. ಹೂ ಆರ್ ಯು ಟು ಡಿಕ್ಲೇರ್ RBIನವರು ಪೆಟ್ರೋಲ್ ಡೀಸೆಲ್ ಬೆಲೆನ? ಏನು ಸರ್ಕಾರದಲ್ಲಿ ಕತ್ತೆ ಕಾಯ್ತಾ ಇದ್ದಾರಂತ ಪೆಟ್ರೋಲಿಯಂ ಮಿನಿಸ್ಟರ್ಗಳು ಅಥವಾ ಗೌರ್ಮೆಂಟು? ಅದು ಯಾರ್ದು ಡಿಸಿಷನ್ ಅದು? ಹೌ ಕ್ಯಾನ್ ಇಟ್ ಬಿಕಮ್ ಎನ್ RBI ಡಿಸಿಷನ್? ಓಕೆ. ಇದೇ RBI ರೂಪಾಯಿನ ಸೇಫ್ಗಾರ್ಡ್ ಮಾಡ್ಕೋಬೇಕು ನಾವು ಅಂತ ಮಾತಾಡಿದಾಗ ಅದು ನಮ್ಮ ಕೆಲಸ ಅಲ್ಲ ಅಂದ್ರಿ. ಕಳೆದ 1 ವರ್ಷದಿಂದ ಬೀಳ್ತಾ ಬಂದಿದೆ ರೂಪಾಯಿ ದುಡ್ಡು. ಹೌದು
ಅದು ನಮ್ಮ ಕೆಲಸ ಅಲ್ಲ. ಅದು ನಮ್ಮ ಕೆಲಸ ಅಲ್ಲ. ವಿ ಕೆನಾಟ್ ಡಿಫೆಂಡ್ ದಿ ರುಪಿ ಅಂತಂದ್ರಿ. ವಿ ಹ್ಯಾವ್ ಇನಫ್ ಫಾರಿನ್ ಕರೆನ್ಸಿ, ವಿ ಹ್ಯಾವ್ ಇನಫ್ ಅಂದ್ರಿ ರೆಪೋ ರೇಟ್ ಫಿಕ್ಸ್ ಮಾಡಬೇಕಾರೆ. ಈಗ ಪೆಟ್ರೋಲ್ ನೀವು ಅನೌನ್ಸ್ ಮಾಡ್ತೀರಾ? ಹೂ ಆರ್ ಯು ಟು ಅನೌನ್ಸ್? ಮಾಡೇ ಮಾಡ್ತಾರೆ. ಹೂನು ಇಲ್ಲ, ಆರು ಇಲ್ಲ, ಇವನು ಇಲ್ಲ. ಅಲ್ಲಿ ಡೆಫಿನೆಟ್ ರೈಸ್ ಆಗತ್ತೆ ಈಗಿದು. ಓಕೆ, ಇದು ಆಗಲೇಬೇಕಿತ್ತು. ಓಕೆ. ಇಷ್ಟು ದಿನ ತಡೆದಿದ್ದೇ ಹೆಚ್ಚಾ ಸರ್? ಹಾಗಾದ್ರೆ ಅಷ್ಟೇ, ಇಷ್ಟು ದಿನ ತಡೆದಿರೋದೇ ಹೆಚ್ಚು ಅಷ್ಟೇ. ಎಸ್, ಒಂದು ಅಪ್ರಾಕ್ಸಿಮೇಟ್ ಲೆಕ್ಕಾಚಾರದ ಪ್ರಕಾರ ಗೊತ್ತಿಲ್ಲ ನನಗೆ, ಐ ನೋ ಐಡಿಯಾ. ಓಕೆ. ಇನ್ನು ಕರ್ನಾಟಕದಲ್ಲಿ ಸಮಗ್ರ ಮತ ಪರಿಷ್ಕರಣೆಗೆ ಕೇಂದ್ರ ಚುನಾವಣಾ ಆಯೋಗ ಸಿದ್ಧತೆಯನ್ನು ನಡೆಸಿದೆ. ಬಂಗಾಳ, ತಮಿಳುನಾಡಿನ ಬಳಿಕ ಕರ್ನಾಟಕ ಸೇರಿ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ಚಿನ್ನದ್ದು ಮತ್ತು ಪೆಟ್ರೋಲ್ ಉಳಿತಾಯದ ಡ್ರಾಮಾಗಳು ನಡೀತೀವಿಯಲ್ಲ, ಸರ್ ಅದಕ್ಕೆ ಹೇಳ್ತೀನಿ, ಅದು ಯಾಕೆ ವರ್ಕ್ ಆಗಲ್ಲ ಅದು ಅನ್ನೋಕ್ಕೆ. ಓಕೆ. ಪ್ರೈಮ್ ಮಿನಿಸ್ಟರ್ 2 ಕಾರ್ ಮಾಡಿದ್ರಂತೆ, ಅವ್ರು ಯಾರೋ ಯೂಸ್ಲೆಸ್ ಫೆಲೋ ಒಬ್ಬಟ್ಟು ಚಡ್ಡಿ ಇದು ಸೈಕಲ್ ಹತ್ಕೊಂಡು ಹೋಗ್ಬಿಟ್ಟಂತೆ ಒನ್ ಡೇಗೆ. ಇಂಥ ಡ್ರಾಮಾಗಳಿಂದ ವರ್ಕ್ ಆಗಲ್ಲ ಅನ್ನೋಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ರಾಜ್ಯವ್ಯಾಪಿ ಫ್ಲಡ್ ಬಂದಿದೆ, ಪ್ರವಾಹ, ಜನರಿಗೆ ಸಹಾಯ ಮಾಡೋಣ ಅಂತ ಭಿಕ್ಷಾಪಾತ್ರೆ ಥರ ಹಿಡ್ಕೊಂಡು ಮುಖ್ಯಮಂತ್ರಿ ಊರಲ್ಲೆಲ್ಲ ತಿರುಗ್ತಾರೆ. ಯಾರೋ ಒಬ್ಬ. ಓಕೆ. ಸಂಜೆ ಅಷ್ಟೊತ್ತಿಗೆ ಎಷ್ಟು ಕಲೆಕ್ಟ್ ಆಗುತ್ತೆ ಗೊತ್ತಾ? ಒಂದು 50-60 ಕೋಟಿ, 100 ಕೋಟಿ ಅಷ್ಟೇ. ಡಿಮಾಂಡ್ ಎಷ್ಟಿರುತ್ತೆ ಗೊತ್ತಾ? ಅದನ್ನು ಪರಿಹಾರ ಮಾಡೋಕ್ಕೆ ನಾವು 3,000 ಕೋಟಿ, 3,000 ಕೋಟಿ, 100 ಕೋಟಿ ಇಷ್ಟೇ ಬರೋದು ದುಡ್ಡು. ಸೊ ಇದನ್ನೇ ಅಲ್ಲಿಗೂ ಕಂಪೇರ್ ಮಾಡಿ, ಇದನ್ನೇ ಅಲ್ಲಿಗೂ ಕಂಪೇರ್ ಮಾಡ್ಕೊಳ್ಳಿ, ಅಷ್ಟೇ ಉಳಿಯೋದು ದುಡ್ಡು. ಉಳಿಸಲೇಬೇಕು ಅಂದರೆ ಲಾರ್ಜರ್ ಸೆಕ್ಟರ್ಸಲ್ಲಿ ಉಳಿಸ್ತಾ ಹೋಗ್ಬಿಡ್ಬೇಕು. ಯಾವ್ದಾರು ಹುಡುಕ್ಬಿಟ್ಟು ಅಲ್ಲೇ ಎತ್ಬಿಡ್ಬೇಕು, ಅದನ್ನು ಬುಡದಲ್ಲೇ ಎತ್ಕೊಂಡ್ಬಿಡ್ಬೇಕು ಆಚೆಗೆ. ಅದೇ ಸರ್ಕಾರ ಪ್ರವಾಹ ಬಂದಿದೆ, ಒನ್ ಟೈಮ್ ಎಲ್ಲರೂ ಈ ಯಾವುದೋ ಇದ್ರ ಮೇಲೆ ಅಥವಾ ಈ ಯಾವುದೋ ಇದ್ರ ಮೇಲೆ, ಈ ಯಾವುದೋ ವ್ಯವಹಾರದ ಮೇಲೆ, ಈ ಗುಡ್ಡಿನ ಮೇಲೆ, ಈ ಲಿಕ್ಕರ್ ಮೇಲೆ, ಅದು ಇನ್ನೇನೋ ಒಂದ್ರ ಮೇಲೆ 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 3% ಒಂದು ಸೆಸ್ ಕೊಟ್ಬಿಟ್ರಪ್ಪ 6 ತಿಂಗಳು ಅಂತಂದರೆ 1,500 ಕೋಟಿ ಬಂದು ಕೂತ್ಕೊಳ್ಳುತ್ತೆ. ದಿಸ್ ಈಸ್ ಹೌ ಫಂಡಿಂಗ್ ಹ್ಯಾಪನ್ಸ್. ನೀವು ಇಲ್ಲಿ ಕಾಲ್ ಕೊಟ್ಬಿಟ್ಟ ತಕ್ಷಣ ಕೈ ಎತ್ಕೊಂಡು ಬಂದುಬಿಡಲ್ಲ, ಎಲ್ಲವನ್ನೂ ಸೇವ್ ಮಾಡೋಕ್ಕೆ ಕ್ಯಾನ್ ಹಿಡ್ಕೊಂಬಿಟ್ಟು. ಎಷ್ಟು ಸೇವ್ ಆಗುತ್ತೆ ಅಂತ ನಾನು ನೋಡ್ತೀನಿ ಈ ಕಾಲಿಂದ. ಬಟ್ ಅದು ಒಂದು ಸ್ಪಿರಿಟ್ ಅಷ್ಟೇ. ಇವ್ರುಗಳೆಲ್ಲ ಮಾಡೋದ್ರಿಂದ ಜನರು ಮಾಡಿಬಿಡ್ತಾರೆ ಮಾಡಿ ಅಂತ. ಮಾಡಲ್ಲ, ಜನ ಮಾಡೋಕ್ಕಾಗಲ್ಲ, ಜನ ಮಾಡೋಕ್ಕಾಗಲ್ಲ ಪಾಪ. ಅದೇ ಈಗ ವರ್ಕ್ ಫ್ರಮ್ ಹೋಮ್ ಮಾಡಿ, ವರ್ಚುವಲ್ ಮೀಟಿಂಗ್ ಮಾಡಿ, ಎಲ್ಲರಿಗೂ ಅದೆಲ್ಲ ಫೆಸಿಲಿಟಿಗಳು ಇರಲ್ವ? ಇರಬೇಕಲ್ಲ, ನೋಡೋಣ. ಎಸ್. ಇನ್ನು SIR ಕರ್ನಾಟಕದಲ್ಲಿ ಕೂಡ ಶುರು ಆಗ್ತಾ ಇದೆ ಜೂನ್ 30ರಿಂದ. ಕರ್ನಾಟಕದಲ್ಲಿ 59,050 BLOಗಳು, 25,284 BLA ಬೂತ್ ಲೆವೆಲ್ ಏಜೆಂಟ್, ಬೂತ್ ಲೆವೆಲ್ ಆಫೀಸರ್ಗಳನ್ನ ನೇಮಕ ಮಾಡಿದ್ದಾರೆ. ಇವರು ರಾಜ್ಯದ 5.5 ಕೋಟಿ ಮತದಾರರ ಪಟ್ಟಿಯನ್ನು ಪರಿಶೀಲನೆ ಮಾಡ್ತಾರೆ. ಈಗಾಗಲೇ ಮ್ಯಾಪಿಂಗ್ ಕಾರ್ಯ ಮುಕ್ತಾಯವಾಗಿದೆ. ಮತದಾರರ ಪಟ್ಟಿ, ಮತಗಟ್ಟೆಗಳ ಪಟ್ಟಿ, ಪ್ರದೇಶವಾರು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಮನೆ ಮನೆಗೆ ವಿಸಿಟ್ಗಷ್ಟೇ BLOಗಳನ್ನು ರಾಜ್ಯ ಚುನಾವಣಾ ಆಯೋಗ ನೇಮಕ ಮಾಡಲಿದೆ. 2002ರಲ್ಲಿ 3,40,00,000 ಇದ್ದ ಮತದಾರರು ಈಗ 5,30,30,00,000ಕ್ಕೆ ಏರಿದೆ. ಅಕ್ಟೋಬರ್ 7ನೇ ತಾರೀಕು ಅಂತಿಮ ಹಂತದ ಮತದಾರರ ಪಟ್ಟಿ ಬಿಡುಗಡೆ ಆಗುತ್ತೆ. 22 ವರ್ಷದಲ್ಲೋ 24 ವರ್ಷದಲ್ಲೋ ಆಲ್ಮೋಸ್ಟ್ 25 ವರ್ಷ ನಿಮಗೆ. ಹೌದು. 3, 40 ಅಂದರೆ 440, 540, ಅರೌಂಡ್ 2 crores ಇದರಲ್ಲಿ ಹೋಗುತ್ತೆ ಒಂದಷ್ಟು ಗ್ಯಾರಂಟಿ. ಎಷ್ಟೋಗುತ್ತೆ ನನಗೆ ಐಡಿಯಾ ಇಲ್ಲ. ಪ್ರಾಥಮಿಕವಾಗಿ 2 ಪ್ರಮುಖ ಹಂತಗಳಲ್ಲಿ ಹೆಸರುಗಳು ಹೋಗುತ್ತವೆ. ನಂಬರ್ 1 ಸಾವು, ಡಿಲೀಟ್ ಆಗಿರಲ್ಲ. ಓಕೆ. ಪರ್ಟಿಕ್ಯುಲರ್ಲಿ ಗ್ರಾಮೀಣ ಭಾಗಗಳಲ್ಲಿ, ಮೇ ಬಿ ಅರ್ಬನ್ ಅಲ್ವೇ, ಬಟ್ ಆಗಿರಲ್ಲ, ಹೋಗುತ್ತದು. ನಂಬರ್ 2 ಡೂಪ್ಲಿಕೇಶನ್ ಆಫ್ ರಿಜಿಸ್ಟ್ರೇಷನ್, ಅಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ, 2 ಕಡೆ ಇಟ್ಕೊಂಡ್ರೆ ಅದು ಹೋಯ್ತದು, ಅದು ಹೋಗುತ್ತೆ ಒಂದಷ್ಟು. ಓಕೆ, ಡೆಫಿನೆಟ್ಲಿ ಹೋಗುತ್ತೆ ಒಂದಷ್ಟು. ನಂಬರ್ 3 ಬೆಂಗಳೂರಂಥ ಜಾಗದಲ್ಲಿ ಪರಭಾಷಿಕರು ಮತ್ತು ಪರ ರಾಜ್ಯದವರು ಇವರು ಅಲ್ಲಿಟ್ಟಿರ್ತಾರೆ ಓಟು. ಈಗ ಮೊನ್ನೆ ನೀವು ಪಶ್ಚಿಮ ಬಂಗಾಳದಲ್ಲ ಇಲ್ಲಿಂದ ಎಲ್ಲ ಹೋದರಂತೆ. ಹೌದು. ಅವ್ರು ಹಂಗಾರೆ ಇಲ್ಲಿ ಇಟ್ಟುಕೊಳ್ಳುವಂತಿಲ್ಲವಲ್ಲ, ಇಲ್ಲ ಇಟ್ಕೊಳ್ಳೋಂಗಿಲ್ಲ. ಇಂಥವ್ರದ್ದು ಒಂದಷ್ಟು ತಗಲಾಕೋಬೋದು. ಓಕೆ. ಇನ್ನು ಉಳಿದಿದ್ದು ಯಾಕಂದರೆ ಅದನ್ನೇ ಫಸ್ಟ್ ಹೇಳ್ಬಿಡ್ತಾರಲ್ಲ, ಅಕ್ರಮವಾಗಿ ಬಂದು ನಮ್ಮಲ್ಲಿ ನೆಲೆಸಿರುವವರು. ಅವು ಪಾಕಿಸ್ತಾನದವರು ಇರ್ಬೋದು, ಬಾಂಗ್ಲಾದೇಶದವರು ಇರ್ಬೋದು, ಯಾವನ್ ಬೇಕಾದ್ರೂ ಇರ್ಬೋದು, ತಾಂಜಾನಿಯಾನವನು ಇರ್ಬೋದು, ರೊಮ್ಯಾನಿಯಾನವನು ಇರ್ಬೋದು, ನಂಗೆ ಗೊತ್ತಿಲ್ಲ ಅದು. ಹಾಗಾಗಿ ಒಂದಷ್ಟು ಹೋಗುತ್ತೆ, ಒಂದಷ್ಟು ಹೋಗದೇನೂ ತಪ್ಪಿಸ್ಕೋಬೋದು. ಬಟ್ ಹೋಗಲಿ, ಕ್ಲೀನ್ ಆಗಲಿ. ಇದನ್ನು ಮತ್ತೆ ಕಾಂಗ್ರೆಸ್ಸು ಇದೇನೋ ಎಕ್ಸಸೈಸ್ ವಾದ್ ಮಾಡ್ಬಿಡ್ತೀರಿ ಅಂತ ಬುರುಡೆ ಬಿಟ್ಕೊಂಡು ಓಡಾಡಿದ್ರೆ ನಿಮ್ಮಂಥ ಕಂತ್ರಿಗಳು ಇನ್ನೊಬ್ರು ಇರಲ್ಲ. ಆವಾಗ ಈಗ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಮೀಟಿಂಗೇ ಮಾಡಿದ್ದಾರೆ ಸರ್ ಸಿದ್ದರಾಮಯ್ಯ. ಮೂರ್ಖತನಕ್ಕೆ
ಮಿತಿ ಇಲ್ಲದಿದ್ದರೆ ನಾವೇನು ಮಾಡೋಕ್ಕಾಗತ್ತೆ? ಮಿತಿ ಇಲ್ಲ ಅಷ್ಟೆ, ಮೂರ್ಖತನದ ಮಿತಿ ಇಲ್ಲದದ್ದು. ನಿಮ್ಗಾಗೋ ಲಾಸ್ ಏನು? ಏನೂ ಇಲ್ಲ, ಎಂಥದ್ದೂ ಇಲ್ಲ. ಮತ್ತು ನೀವು ನಿಮ್ಮ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸೇರಿದಂತೆ ಹೇಳ್ತೀನಿ, ತಿಪ್ಪರ್ ಲಾಗ ಅಲ್ಲ, ಮೈಸೂರು ಹತ್ರಕ್ಕೆ ಹೋಗ್ತಾ ಇರ್ತೀರಿ ಅವಾಗವಾಗ, ಚಾಮುಂಡಿ ಬೆಟ್ಟಕ್ಕೆ 16 ಸರಿ ಮೇಲಕ್ಕೂ ಕೆಳಕ್ಕೂ ಓಡಾಡಿದ್ರು ನಿಲ್ಸಕ್ಕಾಗಲ್ಲ. ಆಗ ಬಟ್ ಪಶ್ಚಿಮ ಬಂಗಾಳದ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಲ್ಲ ಅಲ್ವಾ ಸರ್? ಇಲ್ಲ. ಇದೇ ಒಂದು ಕೊನೆ ಹಂತದಲ್ಲಿ ಇಲ್ಲಿಗಲ್ಸಲ್ಲಿದೆ. ಇಲ್ಲಿಗಲ್ಸ್ ಅಂದರೆ ಬಾಂಗ್ಲಾದೇಶಿ, ಪಾಕಿಸ್ತಾನಿ ಅಕ್ರಮವಾಗಿ ಬಂದು ಇಲ್ಲಿ ಸೇರಿರುವವರು. ಭಾಳ ಜನ ಬಾಂಗ್ಲಾದೇಶಿಗಳು ಸೌತ್ಗೆ ಬಂದ್ಬಿಟ್ಟಿದ್ದಾರೆ ಕೆಲಸ ಹುಡುಕೊಂಡು. ಕೆಲಸನೂ ಸುಲಭ, ಜೀವನನೂ ಬೆಟರು, ಮತ್ತು ಯಾರೂ ಕೇಳಲ್ಲ ಇಲ್ಲಿ. ಅದೆಲ್ಲೇ ಇರ್ಬೋದು, ಕಾಫಿ ತೋಟ ಇರ್ಬೋದು, ಕನ್ಸ್ಟ್ರಕ್ಷನ್ ಸೈಟ್ ಇರ್ಬೋದು, ಬಂದ್ಬಿಟ್ಟಿದ್ದಾರೆ. ಅವ್ರನ್ನ ಹೆಕ್ಕಿ ತೆಗಿಬೇಕು ಆಚೆಗೆ, ಬೇರೆ ದಾರಿ ಇಲ್ಲ. ಎರಡನೇದು ನಮ್ಮಲ್ಲಿರೋ ದೊಡ್ಡ ಸಮಸ್ಯೆ ಇರೋದು ಪರರಾಜ್ಯದವರು ಅಲ್ಲಿ ಇಲ್ಲಿ ಇಟ್ಟಿರೋದು. ಹೌದು. ತಮಿಳ್ನಾಡು, ಆಂಧ್ರ, ಹೌದು, ಬಂಗಾಲ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಇಲ್ಲಿಂದೆಲ್ಲ ವಿಪರೀತವಾಗಿ ಜನ ಬಂದಿದ್ದಾರೆ ಬೆಂಗಳೂರಿಗೆ. ಹೌದು, ಅವ್ರು ಇಟ್ಟಿರೋದು. ಅದು ಎರಡು ಹೋದರೆ ಇಳಿಯುತ್ತೆ, ಒಂದು 25-30 ಲಕ್ಷಕ್ಕೆ ಮೋಸ ಇಲ್ಲದೆ ಇಳಿಯುತ್ತೆ ಅಂದ್ಕೊಂಡಿದ್ದೀನಿ. ಈ SIR ಮಾಡೋದ್ರಿಂದ ರಾಜ್ಯಕ್ಕೇನಾದರೂ, ರಾಜ್ಯ ಸರ್ಕಾರಕ್ಕೇನಾದರೂ ಲಾಭ ಇದೆಯಾ ಸರ್? ಅಲ್ಲ, ಅನ್ನೆಸೆಸರಿಲಿ ಪಾಪ್ಯುಲೇಷನ್ ಕೌಂಟ್ ಇಲ್ಲದೆ ಇದ್ದರೆ ನಿಮ್ಮ ಅದರ್ ಡಾಟಾ ವಿಲ್ ಬಿ ಪರ್ಫೆಕ್ಟ್, ಬೆಟರ್ ಆಗ. ಓಕೆ. ಅನ್ನೆಸೆಸರಿಯಾಗಿ ಡಾಟಾ ಇಟ್ಕೊಂಡು ಕೂತಿದ್ರೆ ನೀವು, ನಿಮ್ಮ ಶಕ್ತಿ ಆ ಡಾಟಾ ಅಂದರೆ ಆ ಅಂಕಿ ಸಂಖ್ಯೆಗಳಲ್ಲಿ ರಿಫ್ಲೆಕ್ಟೇ ಆಗಲ್ಲ. ಒಂದು. ಎರಡದು, ಕೆಲವು ಟಾರ್ಗೆಟೆಡ್ ಸೋಷಿಯಲ್ ವೆಲ್ಫೇರ್ ಆಕ್ಟಿವಿಟಿಗಳನ್ನ ಟಾರ್ಗೆಟ್ ಮಾಡೋದು ಬೆಟರ್ ಆಗುತ್ತೆ, ಸುಲಭ ಆಗುತ್ತೆ. ಮೂರನೇದು, ಕೆಲವು ಕಮ್ಯುನಿಟಿಗಳು ಸುಮ್ಮನೆ ಕ್ಲೈಮ್ ಮಾಡೋದು ನಿಲ್ಲತ್ತೆ. ನಾವು ಇಷ್ಟಿದ್ದೀವಿ ಗೊತ್ತಾ ಅಂತ ಕ್ಲೈಮ್ ಮಾಡೋದು ನಿಲ್ಲತ್ತೆ. ಅದಕ್ಕೆ ತಕ್ಕಂತೆ ಅದು ಮಾಡ್ಬೋದಾಗ. ಓಕೆ. ಎಸ್. ಆಮೇಲೆ BPL ಕಾರ್ಡ್ ಹೋಲ್ಡರ್ಸ್ ಆಲ್ ರೈಟ್.